ಒಂದು ಬೇಸಿಗೆಯ ದಿನ. ಸೂರ್ಯ ತುಂಬ ತೀವ್ರವಾಗಿ ಹೊಳೆಯುತ್ತಿತ್ತು. ಕಾಡಿನಲ್ಲೂ ಹಳ್ಳಿಯಲ್ಲೂ ಎಲ್ಲೆಡೆ ಬಿಸಿಲೇ ಬಿಸಿಲು. ಒಂದು ಚಿಕ್ಕ ಕಾಗೆ ಬಹಳ ದಾಹದಿಂದಿತ್ತು. ಅದಕ್ಕೆ ನೀರು ಬೇಕಾಗಿತ್ತು. ಆದರೆ ಎಲ್ಲೆಡೆ ನೋಡಿದರೂ ನೀರು ಕಾಣಿಸಲಿಲ್ಲ. ಕಾಗೆ ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ನೀರನ್ನು ಹುಡುಕಲು ಆರಂಭಿಸಿತು. ಅದು ಕಾಡುಗಳ ಮೇಲೂ ಹೊಲಗಳ ಮೇಲೂ ಹಾರಿತು. ಆದರೆ ಎಲ್ಲೆಡೆ ಒಣಗಿದ ನೆಲ ಮತ್ತು ಬಿಸಿಲು ಮಾತ್ರ ಕಾಣಿಸಿತು. ಕಾಗೆ ತುಂಬ ಆಯಾಸಗೊಂಡಿತು. ಸ್ವಲ್ಪ ಹೊತ್ತಿನ ನಂತರ ಕಾಗೆ ಒಂದು ಸಣ್ಣ ತೋಟದ ಬಳಿ ಹಾರುತ್ತಾ ಬಂದಿತು. ಅಲ್ಲಿ ನೆಲದ ಮೇಲೆ ಒಂದು ಮಡಿಕೆ, ಕಲಶ ಇತ್ತು. ಕಾಗೆ ಅದನ್ನು ನೋಡಿ ತುಂಬ ಸಂತೋಷಪಟ್ಟಿತು. ಬಹುಶಃ ಇದರಲ್ಲಿ ನೀರು ಇರಬಹುದು ಎಂದು ಅದು ಯೋಚಿಸಿತು. ಕಾಗೆ ಮಡಿಕೆಯ ಅಂಚಿನ ಮೇಲೆ ಕೂತು ಒಳಗೆ ನೋಡಿತು. ನಿಜವಾಗಿಯೂ ಮಡಿಕೆಯ ಒಳಗೆ ಸ್ವಲ್ಪ ನೀರು ಇತ್ತು. ಆದರೆ ಆ ನೀರು ತುಂಬ ಕೆಳಗೆ ಇತ್ತು. ಕಾಗೆ ತನ್ನ ಚುಂಚನ್ನು ಒಳಗೆ ಹಾಕಿ ನೀರು ಕುಡಿಯಲು ಪ್ರಯತ್ನಿಸಿತು. ಆದರೆ ನೀರು ತಲುಪಲಿಲ್ಲ. ಕಾಗೆ ಸ್ವಲ್ಪ ಸಮಯ ಯೋಚಿಸಿತು. ನಂತರ ಅದಕ್ಕೆ ಒಂದು ಒಳ್ಳೆಯ ಯೋಚನೆ ಬಂತು. ಮಡಿಕೆಯ ಹತ್ತಿರ ನೆಲದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿದ್ದವು. ಕಾಗೆ ಒಂದು ಕಲ್ಲನ್ನು ತನ್ನ ಚುಂಚದಲ್ಲಿ ಹಿಡಿದು ಮಡಿಕೆಯೊಳಗೆ ಹಾಕಿತು. ನಂತರ ಮತ್ತೊಂದು ಕಲ್ಲು ಹಾಕಿತು. ಮತ್ತೆ ಮತ್ತೆ ಕಲ್ಲುಗಳನ್ನು ಹಾಕತೊಡಗಿತು. ಹೀಗೆ ಹಲವಾರು ಕಲ್ಲುಗಳನ್ನು ಹಾಕಿದಾಗ ಮಡಿಕೆಯೊಳಗಿನ ನೀರು ನಿಧಾನವಾಗಿ ಮೇಲಕ್ಕೆ ಬರತೊಡಗಿತು. ಕಾಗೆ ಸಂತೋಷದಿಂದ ನೋಡುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ನೀರು ಮೇಲಕ್ಕೆ ಬಂದಿತು. ಈಗ ಕಾಗೆಗೆ ಸುಲಭವಾಗಿ ನೀರು ಕುಡಿಯಲು ಸಾಧ್ಯವಾಯಿತು. ಕಾಗೆ ಚೆನ್ನಾಗಿ ನೀರು ಕುಡಿದು ತನ್ನ ದಾಹ ತೀರಿಸಿಕೊಂಡಿತು. ನಂತರ ಸಂತೋಷದಿಂದ ಆಕಾಶದಲ್ಲಿ ಹಾರಿಹೋಗಿತು. ನೀತಿ: ಬುದ್ಧಿಯಿದ್ದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ.